ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವರ. ಮತ್ತು ರೈತ ಮುಖಂಡರ ಹಿಡಿಯುವಿಕೆ ಅಥವಾ ದಬ್ಬಿ ಹೊರ ಹಾಕುವಿಕೆ ಪಂಜಾಬ್ ಮತ್ತು ಹರಿಯಾಣ ಬಾರ್ಡರ್ ಮೇಲೆ ಮತ್ತೆ ನಡೀತಾ ಇದೆ. ರೈತರು ತಮ್ಮ ಹೋರಾಟವನ್ನು ನಿರಂತರವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಬದುಕ ಪೂರ್ತಿಯಾಗಿ ಗಾಳಿಗೆ ಸಿಕ್ಕ ದೀಪದಂಗೆ ಆಗೋಗ್ಬಿಟ್ಟದ. ಏನು ಮಾಡಬೇಕಪ್ಪ ಇದಕ್ಕಂತೇಳಿ, ಯಾಕಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಅಲ್ಲಿಯೂ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಏನು ಮಾಡಿದರೂ ಯಾವ ಕೆಲಸ ಆಗ್ತಾ ಇಲ್ಲ. ಮತ್ತು ರೈತನ ಇನ್ಕಮ್ ಹೆಚ್ಚಾಗ್ತಾ ಇಲ್ಲ. 2022 ಡಬಲ್ ಮಾಡ್ತಾನೆ ಅಂತ ನಮ್ಮ ಮೋದಿಜಿ ಅವರು ಭರವಸೆ ಕೊಟ್ಟಿದ್ದರು. 2025 ಆಯಿತು, 23 ಆಯಿತು, 24 ಆಯಿತು, ಈಗ 25 ಡಬಲ್ ಆಗೋ ಯಾವ ಸೂಚನೆಗೂ ಕಾಣ್ತಾ ಇಲ್ಲ. ಇದ್ದಿದ್ದು ಮತ್ತೆ ಕಳೀತಾ ಹೋಗ್ತಾ ಇದೆ. ಹೀಗಾಗಿ ರೈತರು ಇವತ್ತು ಪಾಪ ಬೀದಿಗೆ ಬಿದ್ದಂಥ ಪ್ರಸಂಗ ಆಗಿಬಿಟ್ಟದಂತ. ಅವರು ಹೇಗಾದರೂ ಮಾಡಿ ಎಬ್ಬಿಸ್ಬೇಕಾಗಿದೆ ಬಾರ್ಡರ್ ಮೇಲೆ ಅಂತೇಳಿ ಜಮ್ಮು ಮತ್ತು ಕನೂರಿಂದ ಅಲ್ಲೇ ಪಂಜಾಬ್ ಪೊಲೀಸರು ಅದನ್ನು ಆ ಬ್ಯಾರಿಕೇಡ್ ತೆಗೆದಕ್ಕೆ ಅವ್ರನ್ನ ಅಲ್ಲಿಂದ ಚದುರಿಸಿ ಮನೆಗೆ ಕಳಿಸಿದ್ರು ಅಥವಾ ಹೊರಗೆ ಹಾಕಿದ್ರು ಅನ್ನುವಂಥ ವಾರ್ತೆಗಳು ಬರ್ತಾ ಇದ್ದಾವೆ. ಇಲ್ಲಿವರೆಗೆ ಪಂಜಾಬ್ ಸರ್ಕಾರ ವಿಶೇಷವಾಗಿ ರೈತರ ಪರವಾಗಿ ಒಂದಿಷ್ಟು ಮಾತುಗಳನ್ನ ಆಡುವಂಥದ್ದಿತ್ತು. ಅದು ಇವತ್ತು ಯಾಕೋ ಏನೋ ತನ್ನ ನಿಲುವಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಾದ್ರೂ ಏನೋ ಅನ್ನುವಂಥ ಮಾತು. ಅದಕ್ಕಾಗಿನ ಕಾಂಗ್ರೆಸ್ ಇದ್ದು BJP ಮತ್ತು ಆಮ್ ಆದ್ಮಿ ಎರಡು ಪಕ್ಷಗಳನ್ನು ಟೀಕೆ ಮಾಡಿದ್ದಾರೆ. ಇವರಿಬ್ಬರು ರೈತ ವಿರೋಧಿ ಅಂತ. ಯಾರು ವಿರೋಧಿನೋ ಗೊತ್ತಿಲ್ಲ. ಹೀಗಂತ ಎಲ್ಲ ಗೊಂದಲ. ಯಾಕಂದರೆ ಯಾವ ಪಕ್ಷ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ನಿಲುವು ತಗೊಳ್ತದೆ ಅನ್ನುವಂಥದ್ದು ಗೊಂದಲ ಹಿಡಿದ್ಬಿಟ್ಟದ. ದೇಶದ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ಗಬ್ಬೆದ್ದು ಹೋಗಿಬಿಟ್ಟದ. ಅಲ್ಲಿ ಏನೂ ಉಳಿದಿಲ್ಲ ಅನ್ನುವಂಥ ಪರಿಸ್ಥಿತಿ ಅದು. ಇಂಥ ಪ್ರಸಂಗದಲ್ಲಿ ಯಾರ್ಯಾರಿಗೆ ಯಾವ ರೀತಿ ಬೇಕು ಆ ರೀತಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಳ್ಳುವಂಥದ್ದು ನೋಡ್ತಾ ಇದ್ದೀವಿ. ಈಗ ಮುಖ್ಯವಾಗಿ ರೈತರಿಗೆ ಬೇಕಾಗಿದ್ದು ನಿಮಗೆ ಗೊತ್ತದ. ಹಲವು ಸಲ ಒಂದು ಈ ಮೀಡಿಯಾ ಮೂಲಕ ನಿಮ್ಗೆ ಹೇಳಿದ್ದು ಅದು ಏನಿಲ್ಲ. ಅವ್ರ ಬೇಡಿಕೆ ಏನಪ್ಪ ಅಂದ್ರೆ ಕೇವಲ MSP ಒಂದು ಕಾನೂನು ಮಾಡಿರಿ ಅಂತ. ಅದು ಇದಾಗ್ತಾ ಇಲ್ಲ, ಮೋಸ್ಟ್ಲಿ ಆಗೋದು ಇಲ್ಲ ಅನ್ನೋಂಥ ಅನ್ನಿಸ್ತದೆ. ಯಾಕಂದ್ರೆ BJP ಜೊತೆಗೆ ಈಗ ನಿಧಾನಕ್ಕೆ ನಮ್ಮ ಆಮ್ ಆದ್ಮಿಯನ್ನು ಗುರುತಿಸ್ಕೊಳ್ಳೋದನ್ನು ಗಮನಿಸಿದ್ರೆ ಏನಪ್ಪ ಇದು ಚೇಂಜ್ ಏನಾಗಲಿಕ್ಕೆ ಹೆಚ್ಚು ಇಲ್ಲ ಅಂತ. ಯಾಕೋ ಒಂದು